ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ತಮ್ಮನ ಮದುವೆ ಪಾರ್ಟ್ 2 ಅಂತಲೇ ಹೇಳ್ಬೋದು. ಇದು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರಲ್ಲ ಅಂದರೆ ನೈಟು, ಅಲ್ಲಿ ಮತ್ತು ಶಾಸ್ತ್ರಗಳನ್ನ ಮಾಡ್ತಾರೆ. ನಮ್ಮೂರವರು ಒಬ್ಬರು ನಂಜಪ್ಪಣ್ಣ ಅಂತ ಇದ್ದಾರೆ, ನಮಗೆ ದೊಡ್ಡಪ್ಪ ಆಗಬೇಕು, ದೊಡ್ಡಪ್ಪ ಅಂತೀವಿ. ಅವರು ಮತ್ತು ಅಲ್ಲಿ ಅರಿಶಿನ ಶಾಸ್ತ್ರ, ಕಂಕಣ ಕಟ್ಟೋ ಶಾಸ್ತ್ರ, ಹಾಗೇ ಶಾಸ್ತ್ರ ಭತ್ತ ಕುಟ್ಟೋದು ಅವೇನೇನೋ 3-4 ಥರ ಚಪ್ರದ ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ. ನನ್ನ ತಂಗಿ ಹೋಗಿದ್ಲು, ಹಾಗೆ ನನ್ನ ತಂಗಿ ಫೋನಲ್ಲಿ ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ದು. ನಾನು ನೈಟು ಹೋಗಿರಲಿಲ್ಲ, ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಇವರೆಲ್ಲ ಹೋಗಿದ್ದಾರೆ. ಹಾಗೆ ಇದು ಹಾಲು ಬುಕ್ ಮಾಡಿದ್ದು ನಾವು, ಈ ಹಾಲಲ್ಲೇ ಮಾಡ್ತಾಯಿದ್ದಾರೆ. ಹಾಗೆ ರೂಮ್ಗಳನ್ನೂ ಬುಕ್ ಮಾಡಿದ್ರು, ಒಂದು 6 ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಶಾಸ್ತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದು ದೊಡ್ಡದಾಗಿದೆ ಹಾಲು. ಅಲ್ಲಿ ವಿಡಿಯೋದವರು ಫೋಟೋದವರು ಎಲ್ಲ ಬಂದಿದ್ದಾರೆ. ಹಾಗೆ ನನ್ನ ದೊಡ್ಡ ಮಗಳು ಸಿಂಪಲಾಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಈಗ ಇಲ್ಲಿ ಸೋದ್ರ ಮಾವನು ಮಾಡಬೇಕು, 3 ಜನ ಅಂತ ಹೇಳ್ಬಿಟ್ಟು, ಅಂದರೆ ಒಬ್ಬರು ಸೋದ್ರ ಮಾವ, ಇನ್ನು 3 ಜನ ಅಕ್ಕದಿರು ಅತ್ತಿಗೆದಿರು ಇವರು ಈ ರೀತಿ ಮಾಡ್ಬೋದು. ಒಟ್ಟು ಒಂದು 5 ಜನ ಅಂತ ಹೇಳ್ಬಿಟ್ಟು. ಹಾಗೆ ಫೋಟೋದವರೆಲ್ಲ ಬಂದಿದ್ದಾರೆ, ನೋಡ್ತಾ ಇರ್ಬೋದು, ಫೋಟೋ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇದು ಮಾರ್ನಿಂಗು ಗಂಡಿಗೆ ರೆಡಿ ಮಾಡ್ತಾ ಇದ್ದಾರೆ, ಆವಾಗ ತೆಗೆದಿರ್ತಕ್ಕಂಥ ಒಂದು ಕ್ಲಿಪ್ಪು. ನಾವು ಬೆಳಗ್ಗೆ ಹೊರಟ್ವಿ, ಬೆಳಗ್ಗೆ ಅಣ್ಣ ಬಂದಿದ್ದ ಪಿಕ್ ಮಾಡೋದಕ್ಕೆ. ಹಾಗೆ ನನ್ನ ತಂಗಿ ಮಗಳೂ ಬರೋ ಆಗಿರಲಿಲ್ಲ. ಹಾಗೆ ನಾನು ಕಾಟನ್ನು ಇಟ್ಕೊಂಡಿದ್ದೆ, ಬೆಳಗ್ಗೆ ಥಂಡಿ ಇತ್ತಲ್ಲ, ಯಾಕಂದರೆ 8 ಗಂಟೆಗೆ ಮುಹೂರ್ತ. ಹಾಗೆ ಮಕ್ಕಳನ್ನು ಕಳಿಸಿರಲಿಲ್ಲ ನಾನು, ಹಿಂದೆ ಇದ್ದಾರೆ ನೋಡಿ ಎಲ್ಲ ಮಕ್ಕಳುಗಳು. ಅವ್ರೂ ಮನೇಲೇ ಮಲಗಿದ್ರು, ಯಾಕಂದರೆ ಅಲ್ಲಿ ಚಳಿ ಇರುತ್ತೆ, ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಇವರು ನಮ್ಮೂರವರು, ನಮ್ಮ ಅತ್ತೆ ಆಗಬೇಕು, ಅತ್ತೆ ಅಂತ ಹೇಳ್ತೀವಿ, ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಕಾರಲ್ಲಿ ಅಪ್ಪನೂ ಬಂದರು, ನಮ್ಮಪ್ಪ ನಾವು ಎಲ್ಲ ಹೊರಟ್ವಿ, ಯಾಕಂದರೆ ನೈಟ್ ಮನೇಲೇ ಇದ್ವಿ. ಹಾಗೆ ನಾನು ಬಂದಾಗ ಈ ರೀತಿ ಎಲ್ಲ ಹೊರಟಿದ್ರು, ಅಂದರೆ ದೇವಸ್ಥಾನದಕ್ಕೆ ಹೊರಟಿದ್ರು, ಗಂಡು ಹೆಣ್ಣು ಎಲ್ಲ ರೆಡಿ ಮಾಡಿಕೊಂಡು. ನಮ್ಮ ಅತ್ತಿಗೆ ಕಳಸ ಹೊತ್ತಿದ್ದಾರೆ, ಹಾಗೆ ನನ್ನ ತಂಗಿ ಪೆಟ್ಟಿಗೆ ಹೊತ್ತಿದ್ದಾಳೆ. ನಾನೇನಾದರೂ ಇದಾಗಿಲ್ಲ ಅಂದಿದ್ದರೆ ನಾನು ಕೂಡ ಕಳಸ ಹೊರ್ತಾಯಿದ್ದೆ, ನನ್ನ ತಂಗಿ ಪೆಟ್ಟಿಗೆ ಹೊರೋಳು. ಒಟ್ಟಿನಲ್ಲಿ ಇಬ್ಬರು ಅಕ್ಕ ತಂಗಿದಿರು ಏನಾದರೂ ಒಂದು ಹೊತ್ಕೋತಾ ಇದ್ವಿ. ಹಾಗೆ ಇಲ್ಲಿ ದೇವಸ್ಥಾನ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನದ ಥರ ಹಾಲ್ ಇದೆ, ಅಲ್ಲಿ ಕರ್ಕೊಬಂದು ಅಲ್ಲೇ ದೇವಸ್ಥಾನದವರೇ ಪೂಜಾರಿ ಬರ್ತಾರೆ, ಅವರು ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಹಾಗೆ ಇಲ್ಲಿ ಚಪ್ರ ಕೂಡ ಹಾಕಿರ್ತಾರೆ ಸಿಂಪಲ್ಲಾಗಿ, ಅಂದರೆ ಹಾಲ್ ಒಳಗಡೆನೇ ಹಸಿರು ಚಪ್ರದ ಕೆಳಗಡೆನೇ ಮದುವೆ ಮಾಡಬೇಕಂತ ಹೇಳ್ಬಿಟ್ಟು ಮಾಡೋದು. ಇಲ್ಲಿ ಮಾಡ್ತಾ ಇದ್ದಾರೆ. ಮೊದಲು ಹಾರ ಬದಲಾಯಿಸೋದು, ಹಾಗೆ ತಾಳಿ ಕಟ್ಟೋದು, ಮತ್ತು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಅಲ್ಲಿ ಕರ್ಕೊಂಡೋಗಿ ಧಾರೆ ಮುಹೂರ್ತ ಮಾಡಿಸ್ತಾರೆ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಸ್ಟೈಲಲ್ಲಿ, ಹಾಗೆ ಗೌಡ್ರ ಸ್ಟೈಲಲ್ಲಿ ನಾವು ಧಾರೆನ ಮಾಡ್ತಾಯಿವಲ್ವ, ಹಾಗಾಗಿ ಈ ರೀತಿ ತಾಳಿ ಕಟ್ಟಿ ಕೂರಿಸ್ಬಿಟ್ಟು ತಾಳಿ ಕಟ್ಟಿಸಿದ್ರು ಅಕ್ಕಪಕ್ಕ. ಬಟ್ ನಾವು ನಮ್ಮ ಮದುವೆ ಆಗುವಾಗ ಎದುರುಗಡೆನೇ ತಾಳಿ ಕಟ್ಟಿಸಿದ್ರು, ಅಂದರೆ ನಮ್ಮ ಮದುವೆಲಿ ಈಗ 18 ವರ್ಷದ ಹಿಂದೆ. ಅಂದರೆ ಆವಾಗ ಮನೆ ಮುಂದೆ ಮಾಡಿದ್ದು ನನ್ನ ಮದುವೆ. ನನ್ನ ತಂಗಿದಾದರೆ ಚೌಟ್ರಲ್ಲಿ ಮಾಡಿದ್ದು, ಇದು ನನ್ನ ತಮ್ಮನ ಮದುವೆ. ಸೊ ನಾವು 3 ಜನ ಮಕ್ಕಳು, ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಹಸಿರು ಚಪ್ರ ಒಳಗಡೆನೇ ಹಾಕಿರೋದು, ಹಾಲ್ ಒಳಗಡೆನೆ. ಹಾಗೆ ಇಲ್ಲಿ ನಾನು ಮತ್ತು ನಮ್ಮ ಅಕ್ಕ ನಿಂತಿದ್ವಿ ಗಂಡಿನ ಹಿಂದೆ. ಹಾಗೆ ಮಾಂಗಲ್ಯನ ಸಣ್ಣ ಮಾಡಿಸ್ಕೊಳ್ಳೋದಕ್ಕೆ ಕೊಡ್ತಾರಲ್ವ, ಸೊ ನನ್ನ ಕೈಲೇ ಕೊಟ್ಟರು, ನಾನು ಎಲ್ಲರ ಕೈಲೂ ಕೊಟ್ಟು ಸಣ್ಣ ಮಾಡಿಸ್ಕೊಂಬಂದು ಕೊಟ್ಟೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಅದು ಅಕ್ಕಿನ ಒಬ್ಬರ ಮೇಲೆ ಒಬ್ಬರು ತಲೆ ಮೇಲೆ ಹಾಕ್ತಾರಲ್ಲ, ಆ ಶಾಸ್ತ್ರ ಎಲ್ಲ ಮುಗೀತು. ಹಾಗೆ ಇಲ್ಲಿ ಗಂಡು ಹೆಣ್ಣ ಕೂರಿಸ್ಬಿಟ್ಟು ಮತ್ತು ಪೂಜೆ ಎಲ್ಲ ಮಾಡಿಸ್ತಾರೆ, ಪೂಜೆ ಎಲ್ಲ ಮಾಡಿಸಿ ತಾಳಿ ಎಲ್ಲ ಕಟ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಸಿಂಪಲ್ಲಾಗಿ ಮಾಡಿದ್ರು, ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಚೆನ್ನಾಗಿ ಮದುವೆನ ಮುಗಿಸಿದ್ವಿ. ಇನ್ನು ಏನಿದ್ರು ಬೀಗ್ರೂಟ ಮಾಡಬೇಕು, ಅದನ್ನು ನೆಕ್ಸ್ಟ್ ಮಂತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅರ್ಜೆಂಟಿಗೆ ಮದುವೆ ಆಗಿದ್ದರಿಂದ ಬೀಗ್ರೂಟಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗೆ ಸ್ವಲ್ಪ ನೆಂಟರುಗಳಿಗೂ ಹೇಳಿಲ್ಲ, ಅವ್ರಿಗೆಲ್ಲವ ಹೇಳಬೇಕು, ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ದೀವಿ. ಅರ್ಜೆಂಟಿಗೇನು ನಾವು ಮಾಡ್ತಾಯಿಲ್ಲ. ಇದು ಇವರು ಅರ್ಚಕರೆಲ್ಲ ಇಲ್ಲಿ ದೇವಸ್ಥಾನ ಅವರೇ ಬರ್ತಾರೆ, ಅವರೇ ಬಂದು ಎಲ್ಲನ ಮಾಡಿಸ್ತಾರೆ. ನೀವು ಯಾರಾದರೂ ಈ ಥರ ಸಿಂಪಲ್ಲಾಗಿ ಮದುವೆ ಮಾಡ್ಕೋಬೇಕು ದೇವಸ್ಥಾನಗಳಲ್ಲಿ ಅಂತ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಟೆಂಪಲ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅಲ್ಲಿ ಸಿಗುತ್ತೆ. ಅಚ್ಚುಕಟ್ಟಾಗಿ ಮದುವೆ ಮಾಡ್ಬೋದು. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಬಟ್ 10 ಲಕ್ಷ ಇಲ್ಲ 15 ಲಕ್ಷ ಖರ್ಚು ಮಾಡೋದಕ್ಕಿಂತ 5 ಲಕ್ಷದ ಒಳಗಡೆ ಮದುವೆ ಮುಗಿಸ್ಬೋದು ಅಂತಂದರೆ ಆರಾಮಾಗಿ ಮಾಡ್ಬೋದು. ನಾವೂ ಅಷ್ಟೇ
5 ಲಕ್ಷದ ಒಳಗಡೆ ಅಂತ ಗೊತ್ತಿಲ್ಲ ನನಗೆ ಎಷ್ಟು ಖರ್ಚಾಗಿದೆ ಏನು ಅಂತ. ನಾನು ಹೇಳಿರೋದಷ್ಟೇ ಸಿಂಪಲ್ಲಾಗಿ ಆಗಿದೆ ಅಂತ. ಬಟ್ ಚೆನ್ನಾಗೇ ಆಯಿತು. ಮದುವೆ ರಿಸೆಪ್ಷನ್ ಒಂದು ಮಾಡಿಲ್ಲ ಅಷ್ಟೇ ನಾವು, ಅಂದರೆ ಹುಡುಗಿ ನಿಲ್ಲಿಸಿ ನೈಟು. ಅದನ್ನು ಬೇಕಾದರೆ ನಾವು ಅಲ್ಲಿ ಮಾಡ್ಬೋದಿತ್ತು. ಬಟ್ ಯಾಕಂದರೆ ನಾವು ಬೀಗ್ರೂಟ ಮಾಡೋದ್ರಿಂದ ಬೀಗ್ರೂಟದ ದಿವಸ ರಿಸೆಪ್ಷನ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ರಿಸೆಪ್ಷನ್ ಮಾಡಲಿಲ್ಲ. ನೈಟೆಲ್ಲ ಬರೀ ಶಾಸ್ತ್ರಗಳನ್ನ ಮುಗಿಸ್ಕೊಂಡ್ವಿ. ಇದಾಗಿತ್ತು ನನ್ನ ತಮ್ಮನ ಮದುವೆ ವಿಡಿಯೋ. ಇನ್ನು ಪೂರ್ತಿ ಇದೆ. ಹಾಗೆ ಇನ್ನು ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ. ಯಾರ್ಯಾರು ಬಂದಿದ್ರು ನಮ್ಮ ರಿಲೇಷನ್ಸು ಎಲ್ಲರದ್ದು ವಿಡಿಯೋ ಇದೆ, ಹಾಗೆ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರಂ ಕರಾಮಿ. ದೊಳೆ ಎಲ್ಲರಿಗೂ ನಮಸ್ಕಾರ ಮಾಡಿಸ್ಕೊಡಿ. ಇಟ್ಕೊಳ್ಳಿ, ಈಗ ಇಟ್ಕೊಳಮ್ಮ. ಸರ್ಕೊಳ್ಳಿ. ಇದಕ್ಕೆ ನೀವು 500 ಒಂದು ದಕ್ಷಿಣೆ ಇಟ್ಕೊಳ್ಳಿ ಮೇಡಮ್. ಇದಕ್ಕೆ ನೀವು 500 ಒಂದು ದಕ್ಷಿಣೆ ಇಟ್ಕೊಳಮ್ಮ. ಹುಡುಗಿಯಿಂದ ಒಂದು 3 ಜನ ನಿಂತ್ಕೊಳ್ಳಿ. ನೋಡಿ, ಇಬ್ಬರು ನಿಮ್ಮ ತಂದೆ ತಾಯಿ ಗುರುವಿನಿಂದ ನಿಮ್ಮ ಮನೆ ದೇವ್ರನ್ನ ಹಾಗೆ ನಮ್ಮ ಅರ್ಥ ಆಯ್ತಾ? ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನ, ನಿಮ್ಮ ಮನೆ ದೇವ್ರನ್ನ, ನಿಮ್ಮ ಇಷ್ಟ ದೇವ್ರನ್ನ, ಹಾಗೆ ಸಿದ್ಧಲಿಂಗೇಶ್ವರ ಸ್ವಾಮಿನ ಮನಸ್ಸಿನ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಇಟ್ಬಿಡಿ. ಹೇಳಿ ಮಾಂಗಲ್ಯಂ ತಂತು ಮಮ ಜೀವನ ಹೇತನ ಕಂಠೆ ಬದ್ಧಾಮಿ ತ್ವಂ ಜೀವಂ ಶರದಾಂ ಶತಾಂ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ. ಧರ್ಮದಿಂದಲ, ಅರ್ಥದಿಂದಲ, ಕಾಮದಿಂದಲ ನನ್ನ ಕೈ ಹಿಡಿದ ಧರ್ಮಪತ್ನಿಯನ್ನು ಇಬ್ರು ಹೇಳಿ ಎಂದಿಗೂ ಕಡೆಗಣಿಸುವುದಿಲ್ಲ ಎಂದು ಶ್ರೀ ಪಾರ್ವತಿ
ಪರಮೇಶ್ವರ ಸಾಕ್ಷಿಯಾಗಿ ಗುರುಹಿರಿಯರ ಸಮ್ಮುಖ ಸಾಕ್ಷಿಯಾಗಿ ಪ್ರಮಾಣ ಮಾಡುವೆ. ಇವರೆಲ್ಲರಿಗೂ ಪ್ರಮಾಣ ಮಾಡಿರ್ತಾರೆ. ಅರ್ಥ ಆಯ್ತಮ್ಮ ಸರ್? ಜಡೆ ಕೆಳಗಡೆ ನಿಧಾನಕ್ಕೆ 3 ಗಂಟೆ ಹಾಕಬೇಕು. ಬಾಂಗಲ್ಯ ಇಟ್ಕೊಳ್ಳಮ್ಮ. ಜಡೆ ಎತ್ತಿಟ್ಕೊಳ್ಳಿ ಯಾರಾದರೂ. ಮೇಡಮ್ ಮೇಡಮ್ ಸ್ವಲ್ಪ ತೋರಿಸ್ಬಿಡಿ ಮೇಡಮ್. ಎಡಗೈ ಅಂಗೈ ಮೇಲೆ ಮಾಂಗಲ್ಯ ಇಟ್ಕೊಳ್ಳಿ. ಮುಂದೆ ಬಿಡಿ. ಬೆಲ್ ಜೋಡಿಸಿ ಅಂಗೈ ಮೇಲೆ ಕಡೆ ಕಾಣಿಸ್ತಾ ಹೀಗೆ. ಹಾಗೆ ಮೇಡಮ್ ತಪ್ಪೆ ಇಟ್ಕೊಳ್ಳಿ ಸರ್. ನೋಡಿ ಈ ಬೆಳ್ಳಲ್ಲಿ ಎಕ್ಸ್ಟ್ರಾ ಕೂತ್ಕೊಳ್ಳಿ. ಅದಲ್ಲ ರಾಜನಾಂ ರಾಜಮಾನ ಶ್ರವಣಾಂ ಜೋಮಾನಃ ನಾನಾ ವಿಧಾಂ ಮುಂದುವಡಿ. प्रकाश महादेव सव्यांतरम पूजा ಹಂಗೆ ಇರಲಿ ಕೈ ನೋಡಿ. ಈ ಬೆಳ್ಳಲ್ಲಿ ಕುಂಕುಮ ನೋಡಿ. ಅವ್ರ ಹಣೆಗೆ ಇಡಬೇಕು. ಆಮೇಲೆ ಕೈ ಬಳಸ್ಕೊಂಡು ನೀಟಾಗಿ ಹಂಗೆ ಇಟ್ಕೊಳ್ಳಿ ನೋಡಿ ಸರ್. ಬೆಲ್ಟ್ ಮಾಡಿಸಿ ನೋಡಿ ಸರ್. ಸರ್ ಇಲ್ಲ ಮೇಡಮ್ ಕಣ್ಬಿಟ್ಬಿಡಿ. ಮೇಡಮ್ ಕಣ್ಬಿಟ್ಬಿಡಿ ಸರ್. ಇಲ್ಲಿ ಸರ್. ಸರ್ ಹಾಗೆ ರೀ. ಮೇಡಮ್ ಕಣ್ಬಿಟ್ಬಿಡಿ. ಓಕೆ ಅವ್ವನ ತಲೆ ಅದು ತಲೆ ಮುಡಿಸಿ ನೀಟಾಗಿ ಕಲಂ ಹಾಕಿದ್ಯಾ? ಕಾಳಿ ನಮಸ್ಕಾರ ಮಾಡಮ್ಮ. ಇಲ್ಲಿ ಫೋಟೋದ ಹಿಂಗಡೆ ಅವ್ರೆ ರಕ್ಷಿತ ಹಾಕಬನ್ನಿ. ತಲೆ ಮುಟ್ಟ ಆಶೀರ್ವಾದ ಮಾಡೋದು. ಸಮಸ್ತ ಸಂಕುಂಜಳ ನಿಮಂತ್ರಣ ವಿಷ್ಟ. ಮೇಡಮ್ ಹಂಗೆ ಮಾತಾಡ್ಬೇಡಿ. ನೋಡಿ ಓಕೆ ಅಣ್ಣ ಒಂದೇ ಸತಿ ನೀಟಾಗಿ ತೆಗಿ. ಯಾಕೆ ಸರಿ ಏನು ಮಾಡೋಣ? ಕಣ್ಮುತ್ತಾರೆ. ನಿಂಗೆ ನಿಂಗೆ ಚಿಕ್ಕಮ್ಮ. ನಂಗೆ ಚಿಕ್ಕಮ್ಮ. ನಿಂಗೆ ಅತ್ತೆ. ಯಾವ ಸ್ಟ್ಯಾಂಡರ್ಡ್ ಈಗ? 4th. ಈ 6th. ಕಾಯಿ ಕೊಡಿಮ್ಮ. ಕಾಯಿ ಕೊಡ್ತೀರಾ? ಸ್ಮೈಲ್ ಪ್ಲೀಸ್ ಸ್ಮೈಲ್ ಮಾಡಿಸು.
ಹುಡುಗಿ ನಿಂತೋಳ ಹೊರಗಡ್ತಾಳೆ. ಗಟ್ಟಿಲ್ಲ ಅದು. ಅಲ್ಲ ಐತೆ ಅವ್ರು ಉಳಿತಾರಲ್ಲ ಅದೇ ನೀರು ಕೈ ಮಾಡು 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 ಏನಾಗಲ್ಲ. ಮೇಡಮ್ ಹಲೋ ಮೇಡಮ್ ಅರ್ಥ ಕೊಡ್ಬೇಡಿ ಕೈನ. ನಾವು ಉಳಿಯೋಣ ಲಾಸ್ಟ್ ಅಲ್ಲ ಅಷ್ಟೇ ಎಲ್ಲ ಖಾಲಿ ಆಗೋಗಿರುತ್ತೆ. ಅರೆ ಫಸ್ಟ್ ಎಲ್ಲ ದೊಡ್ಡ ನಗ್ತೋರ ಅಳ್ತೋರ ಒಂದು ಗೊತ್ತಾಗ್ತದೆ. ಅದೇ ಅಳ್ತಾ ಇದ್ರೆ ಈಗ ನಗ್ತಾ ಇದ್ರು ನೋಡ್ಬಿಡ್ರಿ. ಚೇರ್ ಬೇಕು. ಲಾಸ್ಟ್ 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 ಚಿಕ್ಕಪ್ಪನ ಫ್ರೆಂಡ್ಸ್ ಅವ್ರನ್ನು ಕರ್ತಿರ್ಲಿಲ್ಲ ಚಿಕ್ಕ ವಯಸ್ಸಿಂದ ಗಂಟೆಗೆ
ಬರ್ತೀನಿ. ಆದಷ್ಟು ನೀವು ಹೊರಕಬೇಡಿ, ಸ್ವಲ್ಪ ಕಡ್ದಾಗ ಕೂತ್ಕೊಳ್ಳಿ. ಅರ್ಧ ಗಂಟೆ ಅಷ್ಟೇ ಆಗೋಯ್ತು. ನೋಡಿ ಕಣ್ಣೆ ಮುಚ್ತಾ ಇದ್ದೀರಾ? ಕರೆಂಟ್ ಇದೆ ಕೆಳಗಡೆ. ಅವಳು ಪಾಪ ಮಲ್ಕೊಂಬಿಟ್ಟವಳ. ನೋಡಲ್ಲಿ ನೀನು ಫಾರಿನ್ ಗುರಾಯಿಸ್ತಾಳೆ ಮಾಮೂಲ. ಗುರಾಯಿಸ್ತಾಳೆ. ಹಾಂ ಹೋಗು. ನಮ್ಮದು ನಾವು ತಕ್ಕರೆ ಅವ್ರಿಗೇನು ಈಗ ಮಾಮೂನ್ ವಾಚ್ ಹೋಯ್ತು. ಹಂಗಂತ ಅಂದ್ಬಿಟ್ಟು ನನ್ಗೆ ಹೊಡಿಬೇಡಿ. ಬರ್ರಪ್ಪ.
ಮದುವೆ ಆಗಿದ್ದ ದಿವಸನೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಇರುತ್ತೆ. ಅದೆಲ್ಲನೂ ಮಾಡಿ ನಾವು ಅವತ್ತು ಸಂಜೆನೇ ಹೊರಟ್ವಿ. ಯಾಕಂದರೆ ಜಾಸ್ತಿ ರಜೆ ಹಾಕಿರಲಿಲ್ಲ. ಹಾಗಾಗಿ ನಾನು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣವರೆಲ್ಲ ಅವತ್ತೇ ಸಂಜೆ ಹೊರಟ್ವಿ ಹೆಣ್ಣನ್ನೆಲ್ಲ ಮನೆ ತುಂಬಿಸ್ಕೊಂಡು. ಇದಾಗಿತ್ತು ಇವತ್ತಿನ ಬ್ಲಾಗು, ಮದುವೆ ಬ್ಲಾಗು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please take care and bye bye. Thank you for watching.